ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಚಾರವಾಗಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಸರ್ಕಾರದ ದುಷ್ಟ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಡೆಯನ್ನ ಹೊಡ್ಕೊಂತ ಇದ್ದಾರೆ. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನದ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ರೈತರು 500ಕ್ಕೂ ಎಷ್ಟು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೋಗಸ್ ಹೋರಾಟ ಅಲ್ಲ, ಇದು ಸತ್ವ ಇರುವಂತದ್ದು, ಜೀವ ಇರುವಂತ ಹೋರಾಟ. ರೈತರ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಜಮೀನಿನ ಹಕ್ಕನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ. ಇವತ್ತು ಪೇಜ್ ಗಟ್ಟಲೆ ಎಲ್ಲಾ ಪೇಪರ್ ನೋಡಿ, ಫ್ರಂಟ್ ಪೇಜ್ ಪ್ರಶ್ನೆಗಳ ಸರಮಾಲೆ. ಯಾರಿಗೆ? ನಮಗೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಸರಮಾಲೆ ಹಾಕಿ ಅದರಲ್ಲೆಲ್ಲ ಡೀಟೇಲ್ ಹಾಕಿದ್ದಾರೆ. ನಮ್ಗೆ ಹೇಳಿದ್ದಾರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತ. ಒಪ್ಕೊಂತೀರಾ ನೀವು ಪ್ರಾಯಶ್ಚಿತ್ತ ಯಾತ್ರೆ ಅಂತ? ಒಪ್ಕೊಂತೀರಾ? ಇದೇ ಕಂಡ್ರು, ಕಾಂಗ್ರೆಸ್ಸಿನ ಕಂಡ್ರು ಅವತ್ತು ಬಿಡಿಗಿ ಜಮೀನು ಏನು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕಾಯಿತು. ಸುಮಾರು 25 ಜನ, 23 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು, ಮಾಜಿ ಮಂತ್ರಿಗಳು. ಅದರಲ್ಲಿ ಒಂದು 60-70 ಪೇಜ್ ಓದಿ. ಈ ಭೂಮಿ ಮುಟ್ಬಾರ್ದು, ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಹಸುಗಳು ಇದ್ದಾರೆ, ಇದನ್ನು ಮುಟ್ಟಿದ್ರೆ ನಿಮ್ಮ ಸರ್ಕಾರ ಸರ್ವನಾಶ ಆಗುತ್ತದೆ. ಇದು ಮುಟ್ಟಿದ್ರೆ ನೀವು ರೈತರಿಗೆ ದ್ರೋಹ ಮಾಡ್ತೀರಿ ಅಂತ ಇದೇ ಡಿ.ಕೆ. ಶಿವಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಈಗ ಯಾರಪ್ಪ ಪ್ರಾಯಶ್ಚಿತ್ತ ಮಾಡಬೇಕು? ನೀವು ಹೇಳೋರು ಇಲ್ಲಿ ಬರಲ್ಲ, ಬಿಡಿಗೆ ಮಾಡಬಾರ್ದು ಅಂತ ಹೇಳೋರು ನೀವೇ ತಾನೆ. ಈಗ ಯಾವ ಮುಖ ಇಟ್ಕೊಂಡು ಇದು ಯೋಜನೆಗಳನ್ನ ಮಾಡ್ತಾ ಇದ್ದೀವಿ? ಉತ್ತರ ಕೊಡಿ ನೀವು. ಅಡ್ವರ್ಟೈಸ್ಮೆಂಟ್ ಅಲ್ಲ, ಉತ್ತರ ಕೊಡಿ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 11ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನು ಬಹಿರಂಗ ಮಾಡ್ತೇವೆ. ನಿಮ್ಮ ಯೋಗ್ಯತೆಯನ್ನು ಹರಾಜು ಜನಗಳ ಮುಂದೆ ಏನಂತೇನೋ ನೀವು ಒಳ್ಳೆ ಹೊಡೆಯಕ್ಕೆ ಬಂದಿರುವಂತದ್ದು. ಬಂದಿದ್ದೀರಾ? ಒಳ್ಳೆ ಹೊಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತಾ ಇದೆ. 2,700 ಎಕರೆ ಸರ್ಕಾರಿ ಜಮೀನಿತ್ತು. ಇಲ್ಲ ಇವತ್ತು 700 ಎಕರೆ, ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ. ಎಲ್ಲ ಹೆಸರು ಖಾತೆ ಮಾಡಿಬಿಟ್ಟಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗೆ ದುಡ್ಡು ಕೊಡು, ನೀನು ದುಡ್ಡು ಕೊಡು ಅಂತ. ನನಗೆ ದುಡ್ಡು ಕೊಡು. ರೈತರೆಲ್ಲ ಇಲ್ಲಿ ರೈತರೆಲ್ಲ ಕೇಳ್ತಾ ಇರೋದು, ಯಾರಲ್ಲಿ ಈ ಅಕ್ರಮ ಭೂಮಿಗಳೆಲ್ಲ ತೆಗೆದುಕೊಂಡಿದ್ದಾರೆ ಅವರು ಕೇಳ್ತಾ ಇರೋದು, ರೈತರೆಲ್ಲ ಕೇಳ್ತಾ ಇರೋದು. ರೈತರು ತಮ್ಮ ಭೂಮಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ ನೀವು ಅದನ್ನ ಬೋಗಸ್ ಅಂತ ಹೇಳ್ತೀರಾ? ಕಾಂಗ್ರೆಸ್ ಮನೆ ಕೆಲಸಕ್ಕೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಯಶಸ್ವಿಯಾಗಬೇಕು. ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡಿಬೇಕು. ನಡೆದೋಗಿದ್ದಾರೆ. ಅವರಿಗೆ ಭಯ ಇಲ್ಲ ಅಂದಿದ್ರೆ ಯಾಕಪ್ಪ ಅದಕ್ಕೆಲ್ಲ ಎಷ್ಟು ವರ್ಷ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು? 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್. 4 ಕೋಟಿ ಈ ಅಡ್ವರ್ಟೈಸ್ಮೆಂಟ್ಗೆ ಭಯ ಬಿಟ್ಟಿದ್ದಾರೆ ಇಲ್ಲ? ಹೋಸ್ಟೆಲ್ ಹಾಕಿಸಿದರೆ ದಾರಿ ಇಟ್ಕೊಂಡು ಭಯ ಬಿಟ್ಟಿದ್ದಾರೆ ಇಲ್ಲ? ಭಯ ಅಲ್ಲ. ಈ ಯಾತ್ರೆ ಮುಗಿಯೋದ್ರೊಳಗಡೆ ವಿಧಾನಸಭೆ ಅಧಿವೇಶನ ಆಗೋದು ಯಾವುದೇ ಕಾರಣಕ್ಕೂ ಈ ಬಿಡದಿ ಮತ್ತೆ
ರೈತರ ಸೊತ್ತಾಗಬೇಕು. ಕುಮಾರಣ್ಣ ಸತ್ಕೋಶನ ನಿಲ್ಲಿಸ್ಕೊಂಡು ಸತ್ಕೋಶನ ನನ್ನ ಸತ್ಕೋಶನ ನಾವು ಬಂದಿಲ್ಲ, ಇಲ್ಲಿ ನಾವು ಬಂದಿಲ್ಲ. ಇಲ್ಲಿ ರೈತರ ಜಮೀನು ರೈತರಿಗೆ ಉಳಿಬೇಕು. ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಅಪ್ಪ ನೀವಿಲ್ಲ ಎಷ್ಟು ದಿನ? 1.5 ವರ್ಷ ಅಷ್ಟೇ, 1.5 ವರ್ಷ, 1.5 ವರ್ಷ. ಅದರಲ್ಲಿ 6 ತಿಂಗಳು ಹೋದ್ರೆ ಇನ್ನೊಂದೇ ವರ್ಷ ಎಲೆಕ್ಷನ್ ಹೋದ್ರೆ ನೀನ್ ಅಕ್ವಿಜೇಷನ್ ಯಾವಾಗ ಮಾಡ್ತೀಯ? ಟೆಂಡರ್ ಯಾವಾಗ ಕರೀತೀಯ? ರೋಡ್ಗಳು ಯಾವಾಗ ಬರ್ತದೆ? ಸ್ಯಾನಿಟರಿ ಇದೆಲ್ಲ 15-20 ವರ್ಷ ಬೇಕು. ಯಾರು ಕೊಟ್ಟಿದಾರಲ್ಲ ಈಗ ರೈತರ ಜಮೀನುಗಳಿಗೆ, ಅವ್ರೇನ ಸೈಟ್ಗಳು ತಗೋಬೇಕಂದ್ರೆ 15 ವರ್ಷ ಬೇಕು ಅವ್ರು ಸೈಟ್ಗಳು ತಗೊಳಕ್ಕೆ. ಇವತ್ತು ಏಕಾಏಕಿ ಅನೌನ್ಸ್ ಮಾಡ್ತಿದ್ದಾರೆ ಎಲ್ಲರಿಗೂ 50-50 ಅಂತೆ. ಯಾಕೆ? ನಮ್ಮ ಹೋರಾಟದ ಫಲ ತಾನೇ 50-50 ಬಂದಿರೋದು. ಅದಕ್ಕೆ ಮುಂಚೆ ಬಂದಿದ್ರೆ 40-60 ಅಂತ ಇದ್ರೆ 50-50. 2 ಕೋಟಿ ಇದು, 3 ಕೋಟಿ, 3 ಕೋಟಿ ಇದು, 4 ಕೋಟಿ. ಯಾರ ಹೋರಾಟದಿಂದ? ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ, ಕುಮಾರಸ್ವಾಮಿ ಅವರ ಹೋರಾಟದಿಂದ ಇವತ್ತು ಈ ಸರ್ಕಾರ ಬಗ್ಗುತ್ತಾ ಇರೋದು ಕಾಣ್ತಾ ಇದೆ, ಬಗ್ಗುತ್ತಾ ಇದೆ. ಇನ್ನಷ್ಟು ಬಗ್ಗಿಸ್ಬೇಕು ಇವ್ರನ್ನ. ಮನೆಗೆ ಓಡಿಸೋವರೆಗೂ ಈ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ, ಮನೆಗೆ ಕಳಿಸೋವರೆಗೂ ಹೋರಾಟ ನಡೆಯುತ್ತೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆಯಲ್ಲಿ ನಾನು ಸುರೇಶ್ ಬಾಬು ಅವರು ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೀವಿ. ನಾವು ಒಳಗಡೆ ಹೋರಾಟ ಮಾಡುವಾಗ ನೀವು ಹೊರಗಡೆ ಹೋರಾಟ ಮಾಡಬೇಕಾವತ್ತು. ಅಧಿವೇಶನ ನಡೆಯುತ್ತೆ ಬಿಡಲ್ಲ, ಅಧಿವೇಶನ ನಡೆಯುತ್ತೆ ಬಿಡಲ್ಲ. ಇದು ತೀರ್ಮಾನ ಆಗಲೇಬೇಕು. ಬಿಡಲಿ ಯಾರು? ರೈತರಿಂದ ಡಿಕೆಶಿ ಮಾಡುವಂತ ತೀರ್ಮಾನ ಆಗಬೇಕು. ನಮ್ಮದು ಅಂದ್ರೆ ನಮ್ಮ ಹೋರಾಟ ನಾವು ಮಾಡಲೇಬೇಕು, ಉಳಿಸ್ತೀವಿ. ಈಗಾಗಲೇ ನಾವು ಕುಮಾರಣ್ಣ ಅವ್ರನ್ನ ಡಿಕ್ಲೇರ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ್ರೆ ಪ್ರಾಜೆಕ್ಟ್ ಒಂದು ಇದು ನಾನು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಪಾಪದ ಕೂಸು, ಪಾಪದ ಕೂಸು. ಯಾವ ಮುಖ ಇಟ್ಕೊಂಡು ಹಾಗಾದ್ರೆ ಪಾಪದ ಕೂಸು ಇಟ್ಕೊಂಡಿದ್ಯಾ? ಬಿಟ್ಟು ಬೇಡ ಬಿಟ್ಬಿಡು. ಇದೇ ನಿಮ್ ಸತ್ಯಶೋಧನಾ ಸಮಿತಿ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನೀವು ರೈತರಲ್ಲಿ ಕುಮಾರಣ್ಣ ಅಂತ ಹೇಳಿದಾಗ ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ರೈತರು ಯಾವತ್ತೂ ನನ್ನ ದ್ರೋಹ ಮಾಡಿಲ್ಲ, ಬಿಲ್ಡಿಂಗ್ ಪ್ರಾಜೆಕ್ಟ್ ಅನ್ನು ನಾನು ಮಾಡಲ್ಲ. ಮೊದಲು ತರಿಸಿದ್ದೀನಿ ನನ್ನ ರೆಕಾರ್ಡ್ ಅನ್ನ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದು ಕಾನೂನು. ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಕಾನೂನು. ಕಾನೂನು ರೀತಿಯಾಗಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ ಯಾಕೆ ಮಾಡ್ತಿದ್ದಾರೆ? ನಮ್ಮ ಸರ್ಕಾರ ಇದ್ದಾಗ, ಜೆಡಿಎಸ್ ಸರ್ಕಾರ ಇದ್ದಾಗ ಇದರ 4-1 ನೋಟಿಫಿಕೇಶನ್ ಆಗಿದೆಯಾ? ಇಲ್ಲ. 5-1 ಆಗಿದೆಯಾ? ಇಲ್ಲ. 6-1 ಆಗಿದೆಯಾ? ಇಲ್ಲ. ಅವಾರ್ಡ್ ಆಗಿದೆಯಾ? ಇಲ್ಲ. ಮಾಡೋರೆಲ್ಲ ಕಳ್ಳರು ನೀವು, ಮಾಡೋರು ನೀವು. ಅದೇನೋ ಮೋಸ ಬಿಟ್ಬಿಟ್ಟು ಮೇಕೆ ಮೂರ್ತಿ ಓಡಿಸ್ತಾರಲ್ಲ, ಹಂಗೆ ನಮ್ಮ ಮೂರ್ತಿ ಓಡಿಸಲ್ಲ, ಆಗಲ್ಲ. ಜನ ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ರೈತರು ಏನ್ ಬಂದಿದ್ದೀರಾ ಈಗ ಯಶಸ್ವಿ ಮಾಡಬೇಕು. ಯಶಸ್ವಿ ಮಾಡಿ ಸರ್ಕಾರಕ್ಕೆ ಚೆಡಿಯೇಟನ್ನು ಕೊಡಬೇಕು, ಸರ್ಕಾರಕ್ಕೆ ಚೆಡಿಯೇಟನ್ನು ಕೊಡಬೇಕು. ಆ ರೀತಿಯಂತ ಕೆಲಸವನ್ನ ನೀವೆಲ್ಲ ಮಾಡಿ ನಮ್ಮ ಪೂರ್ತಿ ಸಹಕಾರ ನಿಮಗೆ ಇದೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕೀ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ